ತಂದೆಗೋಸ್ಕರ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಹುಡುಗಿಯನ್ನೇ ಬಿಟ್ಟೆ. ಸಿನಿಮಾದಿಂದ ಎಲ್ಲವನ್ನ ಕಳೆದುಕೊಂಡೆ. ಮನೆಯನ್ನು ಕೂಡ ಖಾಲಿ ಮಾಡಿದೆ. ಸಾಲ ತೀರಿಸಲು ಮಾರಿದ ಆಸ್ತಿ ಇದ್ದಿದ್ರೆ ಇಂದು 100 ಕೋಟಿ ಒಡೆಯನಾಗುತ್ತಿದ್ದೆ. ಮಗಳ ಮದುವೆ ಟೈಮ್ನಲ್ಲಿ ಸಾಲ ಮಾಡಿದೆ. ಸಿನಿಮಾಗಾಗಿ ಅಪ್ಪ ಮಾಡಿಟ್ಟ ಆಸ್ತಿಯನ್ನೆಲ್ಲ ಮಾರಿದೆ. ಆ ಸಿನಿಮಾದ ಸಾಲ ತೀರಿಸೋಕೆ 15 ವರ್ಷ ಆಯಿತು. ಯಾವ ಸ್ಟಾರ್ ನಟನು ಕೂಡ ನನ್ನ ಸಹಾಯಕ್ಕೆ ಬರಲಿಲ್ಲ. ಹೌದು ಸ್ನೇಹಿತರೆ, ಈ ಎಲ್ಲ ಭಾವುಕದ ಮಾತನ್ನ ಆಡಿದ್ದು ಬೇರೆ ಯಾರು ಅಲ್ಲ, ನಮಗೆ ನಿಮಗೆಲ್ಲ ಪ್ರೇಮ ಲೋಕವನ್ನ ಪರಿಚಯಿಸಿದ ವಿ ರವಿಚಂದ್ರನ್. ವಿ ರವಿಚಂದ್ರನ್ ಅಂದ್ರೆ ವೀರಸ್ವಾಮಿ ರವಿಚಂದ್ರನ್ ಹುಟ್ಟಿದ್ದು ಮೇ 30, 1961ರಲ್ಲಿ. ಎನ್ ವೀರಸ್ವಾಮಿ ಹಾಗೂ ಪಟ್ಟಮಲ್ ಎಂಬ ತಮಿಳು ಮುದಲಿಯಾರ್ ಕುಟುಂಬಕ್ಕೆ ಸೇರಿದ ದಂಪತಿಗಳಿಗೆ ಈಗಿನ ತಮಿಳುನಾಡು ರಾಜ್ಯದ ತಿರುವೇಲಿಯಲ್ಲಿ ಜನಿಸುತ್ತಾರೆ. ಇವರಿಗೆ ಬಾಲಾಜಿ ಎನ್ನುವ ಕೂಡ ತಮ್ಮ ಕೂಡ ಇದ್ದಾರೆ. ನಾಗಪ್ಪ ವೀರಸ್ವಾಮಿ ಮೂಲತಃ ಮದ್ರಾಸ್ನಲ್ಲಿ ವಾಸವಾಗಿದ್ದರು. ಅವರು ಕರ್ನಾಟಕದ ಪ್ರಸಿದ್ಧ ಡಿಸ್ಟ್ರಿಬ್ಯೂಟರ್ ಹಾಗೂ ನಿರ್ಮಾಪಕರಾಗಿದ್ದರು. ಇವರು ಈಶ್ವರಿ ಪ್ರೊಡಕ್ಷನ್ ಬ್ಯಾನರ್ ನಲ್ಲಿ ಕನ್ನಡದಲ್ಲಿ ಹಲವಾರು ಸೂಪರ್ ಹಿಟ್ ಚಿತ್ರಗಳನ್ನ ನಿರ್ಮಾಣ ಮಾಡಿದ್ದಾರೆ. ಆದ್ರೆ ರವಿಚಂದ್ರನ್ ಓದಿದ್ದು ಬೆಳೆದಿದ್ದು ಎಲ್ಲ ಬೆಂಗಳೂರಿನಲ್ಲಿಯೇ. ಇವರು ಕಾಲೇಜು ಓದುತ್ತಿರುವಾಗ ಒಬ್ಬ ಹುಡುಗಿಯನ್ನ ಮನಸಾರೆ ಪ್ರೀತಿಸುತ್ತಿದ್ದರು. ಮುಂದೊಂದು ದಿನ ತಮ್ಮ ತಂದೆಯನ್ನ ಕನ್ವಿನ್ಸ್ ಮಾಡಿ ಆ ಹುಡುಗಿಯನ್ನೇ ಮದುವೆಯಾಗಬೇಕೆಂದು ಬಯಸಿದ್ದರು. ಆದ್ರೆ ಅವರ ಹಣೆ ಬರದಲ್ಲಿ ಆ ಹುಡುಗಿ ಬರೆದಿರಲಿಲ್ಲ. ತಂದೆ ಪ್ರೀತಿಯ ಮುಂದೆ ಆ ಹುಡುಗಿಯ ಪ್ರೀತಿ ಕಡಿಮೆ ಅನಿಸಿತ್ತು ಅಂತ ರವಿಚಂದ್ರನ್ ಅವರೇ ಹೇಳಿಕೊಂಡಿದ್ದಾರೆ. ಅವರ ತಂದೆ ಎನ್ ವೀರಸ್ವಾಮಿ ಕೊಟ್ಟ ಪ್ರೀತಿ ನಿಜಕ್ಕೂ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ತಾವು ಚಿತ್ರರಂಗದ ಉತ್ತುಂಗದಲ್ಲಿದ್ದಾಗ ತಂದೆ ಹೇಳಿದ ಹುಡುಗಿಯನ್ನೇ ಫೆಬ್ರವರಿ 14, 1986ರಲ್ಲಿ ಸುಮತಿ ಎನ್ನುವ ಹುಡುಗಿಯನ್ನ ಬೆಂಗಳೂರಿನಲ್ಲಿ ಮದುವೆಯಾಗುತ್ತಾರೆ. ರವಿಚಂದ್ರನ್ ಹಾಗೂ ಸುಮತಿ ದಂಪತಿಗಳಿಗೆ ಗೀತಾಂಜಲಿ ಎನ್ನುವ ಮಗಳಿದ್ದಾಳೆ ಹಾಗೂ ಮನೋರಂಜನ್ ಮತ್ತು ವಿಕ್ರಮ್ ಅನ್ನುವ ಇಬ್ಬರು ಗಂಡು ಮಕ್ಕಳಿದ್ದಾರೆ. ಇಬ್ಬರು ಗಂಡು ಮಕ್ಕಳು ಚಿತ್ರರಂಗದಲ್ಲಿ ತಮ್ಮನ್ನು ತಾವು ತೊಡಗಿಕೊಂಡಿದ್ದಾರೆ. ಇವರದು ತಮಿಳು ಮುದಲಿಯಾರ್ ಕುಟುಂಬ ಆದ್ದರಿಂದ ಮನೆಯಲ್ಲಿ ತಮಿಳನ್ನೇ ಮಾತನಾಡುತ್ತಾರೆ. ಆದ್ರೆ ರವಿಚಂದ್ರನ್ ಹೇಳುವ ಪ್ರಕಾರ ಅವರ ಮನೆಯ ಭಾಷೆ ತಮಿಳು, ಆದ್ರೆ ಅವರ ಆತ್ಮ ಭಾಷೆ ಕನ್ನಡ ಅಂತ. ಹೌದು, ಇದೇ ಕಾರಣ ಅವರು ತಮ್ಮ ಇಡೀ ಜೀವನವನ್ನೇ ಕನ್ನಡ ಭಾಷೆಯ ಚಿತ್ರಗಳನ್ನ ನಿರ್ಮಾಣ ಮಾಡುವುದಾಗ್ಲಿ, ನಿರ್ದೇಶನ ಮಾಡುವುದಾಗ್ಲಿ ಹಾಗೂ ನಟನೆ ಮಾಡುವುದಾಗ್ಲಿ ಎಲ್ಲವನ್ನ ಕನ್ನಡಕ್ಕಾಗಿಯೇ ಮುಡುಪಾಗಿಟ್ಟಿದ್ದಾರೆ. ಆದ್ರೆ ದುರಾದೃಷ್ಟ, ಚಿತ್ರರಂಗದಲ್ಲಿ ಗಳಿಸಿದ ದುಡ್ಡನ್ನೆಲ್ಲ ಚಿತ್ರ ನಿರ್ಮಾಣ ಮಾಡುವುದಕ್ಕಾಗಿ ಕಳೆದುಕೊಂಡೆ ಅಂತ ದುಃಖವನ್ನು ಕೂಡ ಅವರು ಪಟ್ಟಿದ್ದಾರೆ. ಆದ್ರೆ ರವಿಚಂದ್ರನ್ ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಂತಹ ಕೊಡುಗೆಗಳನ್ನ ಮಾತ್ರ ಯಾರಿಂದಲೂ ಮರೆಯಲು ಸಾಧ್ಯವೇ ಇಲ್ಲ. ಇದೇ ಕಾರಣ ಅವರನ್ನ ಕನ್ನಡದ ಶೋಮ್ಯಾನ್ ಎಂದೇ ಕರೆಯಲಾಗುತ್ತದೆ. ಅಷ್ಟೇ ಅಲ್ಲದೆ ಕನ್ನಡಕ್ಕೆ ಗಂಗರಾಜು ಅಲಿಯಾಸ್ ಹಂಸಲೇಖ ಅನ್ನುವ ಒಬ್ಬ ಮ್ಯೂಸಿಕ್ ಮಾಂತ್ರಿಕರನ್ನ ಪರಿಚಯಿಸಿದ್ದೇ ಈ ವಿ ರವಿಚಂದ್ರನ್. ವಿ ರವಿಚಂದ್ರನ್ ಮೊಟ್ಟ ಮೊದಲ ಬಾರಿಗೆ 1968ರಲ್ಲಿ ರಾಜ್ಕುಮಾರ್ ಅಭಿನಯದ ಧೂಮಕೇತು ಚಿತ್ರದಲ್ಲಿ 7 ವರ್ಷ ಇದ್ದಾಗ ಒಬ್ಬ ಬಾಲ ಕಲಾವಿದನಾಗಿ ಪರದೆಯ ಮೇಲೆ ಕಾಣಿಸಿಕೊಳ್ಳುತ್ತಾರೆ. ಹೀಗೆ ಪ್ರಾರಂಭವಾಗುತ್ತೆ ರವಿಚಂದ್ರನ್ ಅವರ ಸಿನಿ ಪಯಣ. ಮುಂದೆ ಅವರು ತಮ್ಮ ತಂದೆ ಎನ್ ವೀರಸ್ವಾಮಿ ನಿರ್ಮಾಣದ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಕುಲಗೌರವ ಚಿತ್ರದಲ್ಲಿಯೂ ಕೂಡ ಬಾಲ ಕಲಾವಿದನಾಗಿ ಕಾಣಿಸಿಕೊಳ್ಳುತ್ತಾರೆ. ಈ ರೀತಿ ಕಾಲೇಜು ಸ್ಕೂಲುಗಳಲ್ಲಿ ಇದ್ದಾಗಲೂ ಕೂಡ ರವಿಚಂದ್ರನ್ ಸಿನಿಮಾದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಿದ್ದರು. ಹೀಗಾಗಿ ಬಿಡುವು ಸಿಕ್ಕಾಗಲೆಲ್ಲ ಚಿಕ್ಕವರಿದ್ದಾಗಲೇ ಅವರ ತಂದೆಯ ಪ್ರೊಡಕ್ಷನ್ ಈಶ್ವರಿ ಪ್ರೊಡಕ್ಷನ್ ಆಫೀಸಿಗೆ ಹೋಗಿ ಅಲ್ಲಿ ಸೇರುತ್ತಿದ್ದ ದೊಡ್ಡ ದೊಡ್ಡ ನಿರ್ದೇಶಕರಾದಂತಹ ಪುಟ್ಟಣ್ಣ ಕಣಗಲ್, ಸಿದ್ದಲಿಂಗಯ್ಯ ಅವರ ಜೊತೆ ಒಡನಾಟವನ್ನ ಬೆಳೆಸಿಕೊಂಡಿದ್ದರು. ಆಗ ಪುಟ್ಟಣ್ಣ ಕಣಗಲ್ ರವಿಚಂದ್ರನ್ ನೋಡಿ ಒಂದಿಲ್ಲ ಒಂದು ದಿವಸ ಈ ಹುಡುಗನನ್ನ ನಾನು ಹೀರೋ ಮಾಡುತ್ತೇನೆ ಅಂತ ಹೇಳಿದ್ದನ್ನ ರವಿಚಂದ್ರನ್ ನೆನಪಿಸಿಕೊಳ್ಳುತ್ತಾರೆ. ಶಾಲಾ ಕಾಲೇಜುಗಳಲ್ಲಿ ರವಿಚಂದ್ರನ್ಗೆ ಆ ಸಮಯದಲ್ಲಿ ಸ್ಟೈಲಿಶ್ ಬಟ್ಟೆಗಳನ್ನು ಹಾಕಿಕೊಳ್ಳುವುದು ತುಂಬಾ ಇಷ್ಟ. ಹಲವಾರು ಹಿಂದಿ, ತೆಲುಗು, ತಮಿಳು, ಕನ್ನಡದ ಈ ರೀತಿ ಹೀರೋಗಳ ಸ್ಟೈಲ್ಗಳನ್ನ ಆವಾಗಲೇ ಅವರು ಮಾಡುತ್ತಿದ್ದರು. ಆದ್ರೆ ಯಾವತ್ತು ತಮ್ಮ ತಂದೆ ಗಳಿಸಿದಂತಹ ದುಡ್ಡನ್ನ ಹಾಳು ಮಾಡಬಾರದು ಅನ್ನುವುದು ಅವರ ಮನಸ್ಸಿನಲ್ಲಿ ಇರುತ್ತಿತ್ತು. ರವಿಚಂದ್ರನ್ ಓದುವುದರಲ್ಲಿ ಅಷ್ಟಕ್ಕಷ್ಟೇ. ಆದ್ರೆ ಅವರೇ ಹೇಳುವ ಪ್ರಕಾರ ಅವರು 2ನೇ ಕ್ಲಾಸಿನಲ್ಲಿ ಮತ್ತು 6ನೇ ಕ್ಲಾಸಿನಲ್ಲಿದ್ದಾಗ 2 ಬಾರಿ ಫೇಲ್ ಆಗಿದ್ದು ಉಂಟು ಅಂತ. ಆದ್ರೆ ರವಿಚಂದ್ರನ್ ಹೇಳುವ ಪ್ರಕಾರ ಅವರ ತಂದೆಗಿಂತ ದೊಡ್ಡ ಪ್ರಿನ್ಸಿಪಲ್ ಆಗಲಿ, ದೊಡ್ಡ ಮೇಸ್ಟರ್ ಆಗಲಿ ಯಾರು ಇಲ್ಲ. ಯಾಕಂದ್ರೆ ಅವರ ತಂದೆಯಿಂದ ಕಲಿತಂತ ಪಾಠ ತುಂಬಾನೇ ಇತ್ತು ಅಂತ ಹೇಳಿಕೊಂಡಿದ್ದಾರೆ. ಚಿಕ್ಕವರಿದ್ದಾಗ ಅವರಿಗೆ ವಾಲಿಬಾಲ್ ಆಟ ಆಡುವುದು ತುಂಬಾ ಇಷ್ಟವಾಗಿತ್ತು. ವಾಲಿಬಾಲ್ ಆಟ ಆಡಲು 1 ಕಿಲೋಮೀಟರ್ 2 ಕಿಲೋಮೀಟರ್ ಸೈಕಲ್ ತುಳಿದುಕೊಂಡು ಹೋಗಿ ವಾಲಿಬಾಲ್ ಆಡಿ ಬರುತ್ತಿದ್ದೆ ಅಂತ ರವಿಚಂದ್ರನ್ ಹೇಳಿಕೊಂಡಿದ್ದಾರೆ. ರವಿಚಂದ್ರನ್ ಹೇಳುವ ಪ್ರಕಾರ ನನ್ನ ಕೆಲಸಕ್ಕಿಂತ ಆ ದೇವರು ಹಣೆ ಬರದಲ್ಲಿ ಏನು ಬರೆದಿರುತ್ತಾರೋ ಅದೇ ಆಗುತ್ತದೆ ಅಂತ. ಅವರ ಪ್ರಕಾರ ಹಣೆ ಬರವೇ ಬಾಸ್ ಎಂದು ಹೇಳುತ್ತಾರೆ.
ಹೌದು, ಮುಂದೆ ಆ ಹಣೆ ಬರವೇ ಅವರನ್ನ ಚಿತ್ರರಂಗಕ್ಕೆ ಕರೆದುಕೊಂಡು ಬಂತು ಅಂತ ಹೇಳುತ್ತಾರೆ. ಹೀಗಾಗಿ ಮುಂದೆ ಅವರು 1982ರಲ್ಲಿ ಒಂದು ಹಾಲಿವುಡ್ ಚಿತ್ರದಿಂದ ಪ್ರೇರಣೆಗೊಂಡು ಕದಿಮೆ ಕಳ್ಳರು ಅನ್ನುವ ಚಿತ್ರವನ್ನ ನಿರ್ಮಾಣ ಮಾಡುತ್ತಾರೆ ಮತ್ತು ಆ ಚಿತ್ರದಲ್ಲಿ ಒಬ್ಬ ಖಳನಾಯಕನ ಪಾತ್ರವನ್ನು ಕೂಡ ಅವರು ನಿರ್ವಹಿಸುತ್ತಾರೆ. ಹೀಗೆ ಮತ್ತೆ ರವಿಚಂದ್ರನ್ ಕನ್ನಡ ಚಿತ್ರರಂಗಕ್ಕೆ ನಿರ್ಮಾಪಕರಾಗಿ ಎಂಟ್ರಿ ಆಗುತ್ತಾರೆ. ಮುಂದೆ ಅವರು ತಮ್ಮ ತಂದೆಯೊಂದಿಗೆ ನಿರ್ಮಾಣ ಮಾಡಿದ ಚಿತ್ರವೇ ಅಂಬರೀಶ್ ಹಾಗೂ ಅಂಬಿಕಾ ನಟಿಸಿದ 1983ರಲ್ಲಿ ತೆರೆಕೊಂಡ ಚಕ್ರವ್ಯೂಹ ಚಿತ್ರ. ಈ ಚಿತ್ರದಲ್ಲಿಯೂ ಕೂಡ ರವಿಚಂದ್ರನ್ ಖೋಯಾ ಅನ್ನುವ ಒಬ್ಬ ಖಳನಾಯಕನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಪಾತ್ರ ಚಿಕ್ಕದಾಗಿದ್ದರೂ ಕೂಡ ಈ ಚಿತ್ರದಲ್ಲಿ ವಿ ರವಿಚಂದ್ರನ್ ಹೈಲೈಟ್ ಆಗಿದ್ದರು. ನಿಜ ಹೇಳಬೇಕೆಂದ್ರೆ ಚಕ್ರವ್ಯೂಹ ಚಿತ್ರವನ್ನು ಕನ್ನಡ ಚಿತ್ರರಂಗದಲ್ಲಿ ಯಾರೂ ಕೂಡ ಪ್ರೊಡಕ್ಷನ್ ಮಾಡಲು ಮುಂದಾಗುವುದಿಲ್ಲ. MD ಸುಂದರ್ ಬರೆದಿದ್ದ ಈ ಚಿತ್ರಕಥೆಯನ್ನ ಹಲವಾರು ನಿರ್ಮಾಪಕರು, ನಿರ್ದೇಶಕರು ರಿಜೆಕ್ಟ್ ಮಾಡಿ ಆಗಿತ್ತು. ರವಿಚಂದ್ರನ್ ತಂದೆ ಎನ್ ವೀರಸ್ವಾಮಿ ಕೂಡ ಈ ಕಥೆಯನ್ನ ಕೇಳಿ ಇಷ್ಟಪಟ್ಟಿರಲಿಲ್ಲಂತೆ. ಆದ್ರೆ ರವಿಚಂದ್ರನ್ ಹಠ ಮಾಡಿ ಈ ಚಿತ್ರವನ್ನ ಮಾಡಲೇಬೇಕು ಅಂತ MD ಸುಂದರ್ ಅವರಿಂದ ಈ ಕಥೆಯನ್ನ ಪಡೆದು ವಿ ಸೋಮಶೇಖರ್ ಅವರನ್ನ ನಿರ್ದೇಶನಕ್ಕೆ ಇಳಿಸುತ್ತಾರೆ. ಹೀಗೆ ಮೊಟ್ಟ ಮೊದಲ ಬಾರಿಗೆ ಜೀವನದಲ್ಲಿ ಅತಿ ದೊಡ್ಡ ರಿಸ್ಕ್ ಅನ್ನ ಅವರು ತೆಗೆದುಕೊಳ್ಳುತ್ತಾರೆ. ಈ ಸಮಯದಲ್ಲಿ ಇಡೀ ಗಾಂಧಿನಗರ ರವಿಚಂದ್ರನ್ ಅವರನ್ನ ನೋಡಿ ನಕ್ಕಿತ್ತಂತೆ. ಅಪ್ಪ ಮಾಡಿದ ದುಡ್ಡನ್ನೆಲ್ಲ ಮಗ ಹಾಳು ಮಾಡುತ್ತಿದ್ದಾನೆ ಅಂತ ಅವರನ್ನ ಹೀಯಾಳಿಸಿದ್ದರು. ಆದ್ರೆ ಎಲ್ಲರ ವಿಚಾರವನ್ನ ಬುಡಮೇಲು ಮಾಡಿ ಚಕ್ರವ್ಯೂಹ ಚಿತ್ರ 1980ರ ದಶಕದ ಅತ್ಯಂತ ಸೂಪರ್ ಹಿಟ್ ಚಿತ್ರವಾಗಿ ಹೊರಹೊಮ್ಮುತ್ತದೆ. ಈ ಚಿತ್ರವನ್ನೇ ಮುಂದೆ ಅವರು ಅಮಿತಾಬ್ ಬಚ್ಚನ್ ಹಾಗೂ ಶ್ರೀದೇವಿಯನ್ನ ಹಾಕಿಕೊಂಡು ಹಿಂದಿಯಲ್ಲೂ ಕೂಡ ನಿರ್ಮಾಣ ಮಾಡುತ್ತಾರೆ. ಅಲ್ಲಿಯೂ ಕೂಡ ಆ ಚಿತ್ರ ಸೂಪರ್ ಹಿಟ್ ಆಗುತ್ತದೆ. ಈಗ ಇಡೀ ಗಾಂಧಿನಗರವೆಲ್ಲ ರವಿಚಂದ್ರನ್ ಅವರ ವಿಚಾರಕ್ಕೆ ತಲೆಬಾಗಿತ್ತು. ವೀರಸ್ವಾಮಿ ಕೂಡ ಮಗನ ಈ ಒಂದು ಛಲವನ್ನ ನೋಡಿ, ಹಠವನ್ನ ನೋಡಿ ಮಗನನ್ನ ಅಪ್ಪಿಕೊಂಡು ಕೊಂಡಾಡಿದ್ದರಂತೆ. ಅಲ್ಲಿಂದ ಮುಂದೆ ವಿ ರವಿಚಂದ್ರನ್ ಯಾವತ್ತು ಹಿಂದಿರುಗಿ ನೋಡೇ ಇಲ್ಲ. ಈವರೆಗೆ ಕೇವಲ ಚಿತ್ರದ ನಿರ್ಮಾಣವನ್ನು ಮಾಡುತ್ತಿದ್ದ ರವಿಚಂದ್ರನ್ ಮುಂದೆ ತಾವೇ ಒಬ್ಬ ನಾಯಕ ನಟನಾಗಿ ಹೊರಹೊಮ್ಮುತ್ತಾರೆ. ಹೀಗೆ ಅವರು 1983ರಲ್ಲಿ ತೆರೆಕೊಂಡ ನಾನೇ ರಾಜ ಚಿತ್ರದ ಮೂಲಕ ಒಬ್ಬ ನಾಯಕ ನಟನಾಗಿ ಪರದೆ ಮೇಲೆ ಕಾಣಿಸಿಕೊಳ್ಳುತ್ತಾರೆ. ಮುಂದೆ ಪ್ರೇಮಿಗಳ ಸವಾಲ್, ಪ್ರಳಯಾಂತಕ, ಸಾವಿರ ಸುಳ್ಳು, ಪಿತಾಮಹ, ಸ್ವಾಭಿಮಾನ, ನಾನು ನನ್ನ ಹೆಂಡತಿ, ಹೀಗೆ ಒಂದರ ಹಿಂದೆ ಒಂದು ಚಿತ್ರದಲ್ಲಿ ನಾಯಕ ನಟನಾಗಿ ಕನ್ನಡ ಚಿತ್ರರಂಗದಲ್ಲಿ ಮಿಂಚಲು ಪ್ರಾರಂಭಿಸುತ್ತಾರೆ. ಈ ನಡುವೆ ಅವರಿಗೆ ತಮಿಳು ಚಿತ್ರರಂಗದಲ್ಲಿ ನಟಿಸಲು ಕೂಡ ಆಫರ್ ಬರುತ್ತದೆ. ಅಲ್ಲಿಯೂ ಕೂಡ ರವಿಚಂದ್ರನ್ ಮಿಂಚುತ್ತಾರೆ. ಆದರೆ ಅವರಿಗೆ ಕನ್ನಡದ ಮೇಲೆ ಇದ್ದ ಅಭಿಮಾನ ವಾಪಸ್ಸು ಅವರನ್ನ ಕರ್ನಾಟಕಕ್ಕೆ ಕರೆತರುತ್ತದೆ. ಆದರೆ ಈ ಬಾರಿ ಕೇವಲ ನಾಯಕ ನಟನಾಗಿ ಅಲ್ಲ, ಒಬ್ಬ ನಿರ್ದೇಶಕನಾಗಿ ಹಾಗೂ ನಿರ್ಮಾಪಕನಾಗಿ. ವಿ ರವಿಚಂದ್ರನ್ ಜೀವನದಲ್ಲಿ ಟರ್ನಿಂಗ್ ಪಾಯಿಂಟ್ ಬಂದಿದ್ದೇ 1987ರಲ್ಲಿ ತೆರೆಕೊಂಡ ಪ್ರೇಮಲೋಕ ಚಿತ್ರ. 1982ರಲ್ಲಿ ಹಾಲಿವುಡ್ನಲ್ಲಿ ತೆರೆಕೊಂಡಂತಹ ಗ್ರೀಸ್ 2 ಚಿತ್ರದಿಂದ ಪ್ರೇರಿತಗೊಂಡು ಪ್ರೇಮಲೋಕ ಚಿತ್ರವನ್ನ ಕನ್ನಡ ಹಾಗೂ ತಮಿಳಿನಲ್ಲಿ ನಿರ್ಮಾಣ ಮಾಡಲು ಮುಂದಾಗುತ್ತಾರೆ. ಆವಾಗಲೂ ಕೂಡ ಗಾಂಧಿನಗರದ ಜನರು ಚಕ್ರವ್ಯೂಹ ಹಾಗೂ ಇತರ ಚಿತ್ರಗಳಿಂದ ಗಳಿಸಿದಂತಹ ದುಡ್ಡನ್ನ ಪ್ರೇಮಲೋಕ ಚಿತ್ರದಲ್ಲಿ ಹಾಳು ಮಾಡುತ್ತಿದ್ದಾನೆ ಅಂತ ಮಾತನಾಡಿಕೊಂಡಿದ್ದರು. ಯಾಕಂದ್ರೆ ಪ್ರೇಮಲೋಕ ಚಿತ್ರವನ್ನ ಅತ್ಯಂತ ವಿಚ್ಛಿನ್ನವಾಗಿ, ಅತ್ಯಂತ ದುಬಾರಿಯಾಗಿ, ಸುಮಾರು 10ಕ್ಕಿಂತ ಹೆಚ್ಚು ಹಾಡುಗಳನ್ನ ಬಳಸಿಕೊಂಡು ಚಿತ್ರಕಥೆಯನ್ನ ಹೆಣೆಯಲಾಗಿತ್ತು. ಮೊಟ್ಟ ಮೊದಲ ಬಾರಿಗೆ ಗಂಗರಾಜು ಅಲಿಯಾಸ್ ಹಂಸಲೇಖ ಅನ್ನುವ ಸಂಗೀತ ನಿರ್ದೇಶಕರನ್ನ ಇದರಲ್ಲಿ ಪರಿಚಯಿಸಲಾಗಿತ್ತು. ಅಷ್ಟೇ ಅಲ್ಲದೆ ಮೊಟ್ಟ ಮೊದಲ ಬಾರಿಗೆ 1984ರ ಮಿಸ್ ಇಂಡಿಯಾ ಆದಂತಹ ಜೂಹಿ ಚಾವ್ಲಾ ಅವರನ್ನ ನಾಯಕ ನಟಿಯಾಗಿ ಕನ್ನಡದಲ್ಲಿ ಇಂಟ್ರೊಡ್ಯೂಸ್ ಕೂಡ ಮಾಡಲಾಗಿತ್ತು. ಈ ಚಿತ್ರದಲ್ಲಿ ಅಂಬರೀಶ್, ವಿಷ್ಣುವರ್ಧನ್, ಪ್ರಭಾಕರ್, ಶ್ರೀನಾಥ್ ಅಂತ ಘಟಾನುಘಟಿಗಳೇ ನಟಿಸಿದ್ದರು. ಮೊದಲು 2 ವಾರ ಚಿತ್ರಮಂದಿರದಲ್ಲಿ ಖಾಲಿ ಹೊಡೆಯಿತು. ಆದರೆ ಇದ್ದಕ್ಕಿದ್ದ ಹಾಗೆ ಹಾಡುಗಳು ಹಿಟ್ ಆದ ತಕ್ಷಣ ಚಿತ್ರಮಂದಿರಕ್ಕೆ ಜನರು ನುಗ್ಗಲು ಪ್ರಾರಂಭಿಸುತ್ತಾರೆ. ಮುಂದೆ ಇದು 106 ವಾರಗಳಷ್ಟು ಓಡಿ ಇತಿಹಾಸವನ್ನೇ ಸೃಷ್ಟಿಸಿದ್ದು ಈಗ ಒಂದು ಇತಿಹಾಸವೇ ಸರಿ. ಮುಂದೆ ರವಿಚಂದ್ರನ್ ರಣಧೀರ, ಅಂಜದ ಗಂಡು, ಯುದ್ಧಕಾಂಡ, ಕಿಂದರ ಜೋಗಿ, ರಾಮಾಚಾರಿ, ಹೀಗೆ ಒಂದರ ಹಿಂದೆ ಒಂದು ಸೂಪರ್ ಹಿಟ್ ಚಿತ್ರಗಳನ್ನ ಮಾಡುತ್ತಾರೆ. ಆದರೆ 1991ರಲ್ಲಿ ತೆರೆಕಂಡ ಅತಿ ದೊಡ್ಡ ಬಜೆಟ್ಟಿನ ಮಲ್ಟಿ ಲ್ಯಾಂಗ್ವೇಜ್ ಮಲ್ಟಿ ಸ್ಟಾರರ್ ಚಿತ್ರ ಶಾಂತಿ ಕ್ರಾಂತಿ ರವಿಚಂದ್ರನ್ ಜೀವನವನ್ನೇ ಹಾಳು ಮಾಡುತ್ತೆ ಅಂದ್ರೆ ತಪ್ಪಾಗಲಾರದು. ಆ ಚಿತ್ರ ಅವರ ಜೀವನದ ದೊಡ್ಡ ತಪ್ಪು ಅಂತ ರವಿಚಂದ್ರನ್ ಅವರೇ ಖುದ್ದು ಒಪ್ಪಿಕೊಂಡಿದ್ದಾರೆ. ಈ ಚಿತ್ರಕ್ಕಾಗಿ 106 ಕೋಟಿ ಸಾಲವನ್ನ ಮಾಡಲಾಗಿತ್ತು. ಆದರೆ ಈ ಮಲ್ಟಿ ಸ್ಟಾರ್ ಚಿತ್ರ ಫ್ಲಾಪ್ ಆಗಿ ಹೋಗಿತ್ತು. ಇಲ್ಲಿಂದ ಮತ್ತೆ ರವಿಚಂದ್ರನ್ ಚಿಕ್ಕ ಚಿಕ್ಕ ಪಾತ್ರಗಳನ್ನ, ಚಿಕ್ಕ ಚಿಕ್ಕ ಚಿತ್ರಗಳನ್ನ, ಚಿಕ್ಕ ಚಿಕ್ಕ ಹೆಜ್ಜೆಗಳನ್ನ ಇಡುತ್ತಾ ಮತ್ತೆ ಕನ್ನಡ ಚಿತ್ರರಂಗದಲ್ಲಿ ಪುಟದೇಳುತ್ತಾರೆ. ಹೌದು, ರವಿಚಂದ್ರನ್ ಕಂಡಂತಹ ಏರಿಳಿತಗಳನ್ನ ಯಾರೊಬ್ಬ ನಟ, ನಿರ್ಮಾಪಕ
ನಿರ್ದೇಶಕ ಕಂಡಿಲ್ಲ ಅಂದ್ರೆ ತಪ್ಪಾಗಲಾರದು ಸ್ನೇಹಿತರೆ. ರವಿಚಂದ್ರನ್ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಮುಂದಿನ ಸಂಚಿಕೆಯಲ್ಲಿ ಕೊಡುತ್ತೇನೆ. ನಿಜಕ್ಕೂ ನೀವು ರವಿಚಂದ್ರನ್ ಅವರ ಅಭಿಮಾನಿಯಾಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಕಮೆಂಟ್ ಬಾಕ್ಸ್ ಅಲ್ಲಿ ರವಿಚಂದ್ರನ್ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ದಯವಿಟ್ಟು ಬರೆಯಿರಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಅಂಡ್ ಯು ಟೇಕ್ ಕೇರ್.